Hi, hello. Welcome to Unique Wealth Trade for Success. Hi friends, ನವೆಂಬರ್ 10th ನಿಫ್ಟಿ ಯಾವ ಲೆವೆಲ್ಸ್ ಟ್ರೇಡ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇವತ್ತು ಯಾರೆಲ್ಲ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ, ಹಾಗೆ ಯಾರೆಲ್ಲ ನಮ್ಮ ಸ್ಟೂಡೆಂಟ್ ಇದ್ದೀರಾ, ಇವತ್ತು ನಿಫ್ಟಿ ಯಾವ ಲೆವೆಲ್ಸ್ ಅಲ್ಲಿ 12 o'clock ಎಲ್ಲಿರುತ್ತೆ, 1 o'clock ಎಲ್ಲಿರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೆ ಎಕ್ಸಾಕ್ಟ್ ಪಾಯಿಂಟ್ ಬಂದಾಗ ಯಾರು ನಮ್ಮ ಒಂದು ವಾಟ್ಸ್ಆಪ್ ನ ಅಪ್ಡೇಟ್ಸ್ ನ ತಗೊಂಡು ಎನ್ಕ್ಯಾಶ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ಕಂಗ್ರಾಟ್ಸ್. ಕೆಲವೊಬ್ರು 10,000 ಮಾಡಿದ್ರ, ಕೆಲವರು 50,000, ಕೆಲವೊಬ್ರು ಮೋರ್ ದೆನ್ 4 lakh ವರೆಗೂ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಯಾರು ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರು, ಸೊ ನಮ್ಮ ಒಂದು ಇನ್ಫಾರ್ಮೇಶನ್ ಹೇಗಿತ್ತು ಸೊ ಅಂತ ನೋಡ್ಕೊಳ್ಳೋಣ. ಸೊ ಹಾಗಾದ್ರೆ ವಿಡಿಯೋ ನೋಡೋಣ. ಹಾಗೆ ನವೆಂಬರ್ 10th ಗೆ ನಾವು ಮಾತಾಡ್ಬೇಕಾದ್ರೆ, ಸೊ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ, ನವೆಂಬರ್ 10th ಗೆ ನಾನೇನು ಅಪ್ಡೇಟ್ ಕೊಟ್ಟಿದ್ದೀನಿ ಅಂತ ಆ ಒಂದು ವಿಡಿಯೋ ಒಂದ್ಸರಿ ನೋಡಿ. ಸೊ ಫಸ್ಟ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ದೆ ಆದ್ರೆ ನಿಫ್ಟಿನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ನವೆಂಬರ್ 10th ಗ್ಯಾಪ್ ಅಪ್ ಆಗುತ್ತೆ, 11,520 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ. ಸೊ 520 ಇಂದ 506 ವರೆಗೂ ಕಾಮನ್ ಆಗಿರುತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಎಂಟ್ರಿ ತಗೊಳ್ಳಿ. ಇನ್ ಕೇಸ್ ಮಾರ್ಕೆಟ್ ಅಪ್ ಆದ್ರೂ ಸೊ ಡೌನ್ ಬರುತ್ತೆ 470, ಆ 70 ಬಂದಾಗ ಅಲ್ಲಿಂದ ತಗೊಳ್ಳಿ ಅಂತ. ಎಸ್ ಫ್ರೆಂಡ್ಸ್, ನೋಡಿ ಇವತ್ತು ನೋಡೋದಾದ್ರೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗಿದೆ. ಅರೌಂಡ್ 520 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿ ಫಸ್ಟ್ 5 minutes ಅಲ್ಲೇ ಮಾರ್ಕೆಟ್ ಫಾಲ್ ಆಗಿದೆ. ಇಲ್ಲಿ 470, ಆ ಒಂದು 470 ಇಂದ ಮಾರ್ಕೆಟ್ ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ನಾವೇನ್ ನಿಮ್ಗೆ ಹೇಳಿದ್ವಿ, ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಆಗುತ್ತೆ, ಮಾರ್ಕೆಟ್ ಫಾಲ್ ಆಗುತ್ತೆ, ಫಾಲ್ ಆದ್ಮೇಲೆ ತಗೊಳ್ಳಿ ಅಂತ. ಯಾರೆಲ್ಲ ಈ ಒಂದು ಆಬ್ಜೆಕ್ಟ್ ನಾನು ಹೇಳಿದ್ನ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ಇಟ್ಸ್ ಎ ವೆರಿ ಕ್ಲಿಯರ್ ಆಗಿದೆ. ಒಂದು ಸೆಕೆಂಡ್ ನೋಡೋಣ, ಇಲ್ಲಿ ಮಾರ್ಕೆಟ್ ಯಾವಾಗ ನೀವು 470 ಬಂದಿದ ತಕ್ಷಣ ಎಂಟ್ರಿ ತಗೊಂಡ್ರಿ, ಇಟ್ಸ್ ಎ ಕ್ಲಿಯರ್ ಎಂಟ್ರಿ. ಸೊ ನಾನು ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿದೀನಿ ನೆಕ್ಸ್ಟ್ ವಾಟ್ ಇಸ್ ಅ ಲೆವೆಲ್ ಅಂತ. ನವೆಂಬರ್ 10th ನಾವು ನೋಡೋದಾದ್ರೆ ನಿಫ್ಟಿಯ ಲೆವೆಲ್ಸ್ ನ 600 ಅಂತ ಹೇಳಿದ್ದೆ. 470 ಇಂದ ಯಾರು ತಗೊಂಡ್ರು, ಇಟ್ಸ್ ಒಂದು ಬಿಗ್ ಮೂಮೆಂಟಮ್ ನೋಡಿ. ಆಲ್ಮೋಸ್ಟ್ 600 ವರೆಗೂ ಎಕ್ಸಾಕ್ಟ್ ಆಗಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ. ದಟ್ಸ್ ಅ ವೆರಿ ವೆರಿ ಅಕ್ಯುರೇಟ್ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಯಾರು ಈ ಒಂದು ಪಾಯಿಂಟ್ ನ ನೀವು ಎನ್ಕ್ಯಾಶ್ ಮಾಡಕ್ ಆಯ್ತು, ಸೊ ದಟ್ಸ್ ಅ ಮೇಜರ್ ಪಾಯಿಂಟ್, ನೀವು ದೊಡ್ಡ ಪ್ರಾಫಿಟ್ ನ ಬುಕ್ ಮಾಡಿದೀರಾ. ಸೊ ಹಾಗೆ ಯಾರೆಲ್ಲ ಒಂದು ಯೂಟ್ಯೂಬ್ ನ ನೋಡಿದ್ರಿ, ನೀವು ಸಹ ಎನ್ಕ್ಯಾಶ್ ಮಾಡಿದಿರಾ, ಕೆಲವೊಬ್ರು ಸ್ಕ್ರೀನ್ ಶಾಟ್ ಕಳ್ಸಿದಿರಾ. ಸೊ ಸೂಪರ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್, ಹಾಗಾದ್ರೆ ಇನ್ನು ಇವತ್ತು ಮಾರ್ಕೆಟ್ ಕಡೆ ನೋಡೋದಾದ್ರೆ, ಮಾರ್ಕೆಟ್ ಏನೊಂದು ಆಲ್ ಟೈಮ್ ಹೈ ಮೇಲ್ಗಡೆನೆ ಮಾರ್ಕೆಟ್ ಓಪನ್ ಆಯ್ತು. ಬಟ್ ಯಾವುದೇ ಪಾಯಿಂಟ್ ಅಲ್ಲೂ ಇವತ್ತಿನ ಡೇ 15 minutes ಬ್ರೇಕ್ ಮಾಡ್ಲಿಲ್ಲ ಮಾರ್ಕೆಟ್. 470 ಅನ್ನೋದು ವೆರಿ ವೆರಿ ಸಪೋರ್ಟ್ ಆಗಿರೋದ್ರಿಂದ ಆ 470 ನ ಸಪೋರ್ಟ್ ತಗೊಂಡು ಮಾರ್ಕೆಟ್ 590 ಅರೌಂಡ್ 640 ವರೆಗೂ ಮಾರ್ಕೆಟ್ ಮೂವ್ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಅರೌಂಡ್ ಡೇ ಹೈ ನಲ್ಲೇ ಕ್ಲೋಸ್ ಆಗಿದೆ. ಯಾವುದೇ ಇನ್ನು ನಾಳೆ ನವೆಂಬರ್ 11th ಗೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ಬೋದು ನಿಫ್ಟಿ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಇದು ಇವತ್ತಿನ ನಿಫ್ಟಿಯ ಲೆವೆಲ್ಸ್. ಸೊ ಓವರ್ ಆಲ್ ಇವತ್ತು ಲೋ 470, ಹೈ ಬಂದು 640 ಅಲ್ಲೇ ಕ್ಲೋಸ್ ಆಗಿದೆ. ಪ್ಲಸ್ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಮಾರ್ಕೆಟ್ ನೋಡಿ ಇಲ್ಲೊಂದು ಸ್ಟ್ರಚ್ ಡೌನ್ ಆಗಿದೆ, ಈಗ ಅಪ್ ಸೈಡ್ ಆಗಿದೆ. ಅಂದ್ರೆ ನಾಳೆ ಮೂಮೆಂಟ್ ಗೆ ನಮ್ಗೆ ಏನಾಗ್ಬೋದು, ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ, ಜೊತೆಗೆ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ಲೆವೆಲ್ಸ್ ಬೇಕಾದ್ರೆ ನಮ್ಗೆ ಈ ತರ ಒಂದು ಗುಡ್ ಟ್ರೆಂಡ್ ಸಿಗುತ್ತೆ, ಅಥವಾ ನಾಳೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿನ್ನೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಮಾತಾಡ್ಬಿಡೋಣ. ನಿನ್ನೆ ನಾನು ನಿಮ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಟಾಕ್ಸ್ ನ ಪ್ರಿಪರೇಷನ್ ಕೊಟ್ಟಿದ್ದೆ. ಅಪೋಲೋ ಹಾಸ್ಪಿಟಲ್, ಏಷ್ಯನ್ ಪೇಂಟ್ ಅಂಡ್ ಹೀರೋ ಮೋಟರ್ ಕಾಪ್, ಈ ಮೂರಲ್ಲಿ ಯಾವುದೇ ಒಂದು ಕಂಪನಿ ಬೈ ಸೈಡ್ ಕೊಟ್ಟಿದೆ, ಯಾವುದು ಬೈ ಬಂದಿಲ್ಲ. ಹಾಗಾಗಿ ನೋ ಎಂಟ್ರಿ ಅಂತಾನೆ ಹೇಳ್ಬೋದು. ಸೊ ಇನ್ನು ಡೌನ್ ಸೈಡ್ ನೋಡೋದಾದ್ರೆ ಜುಬಲ್ ಫುಡ್, ಐಸಿಸಿ ಅಂಡ್ DRR ಕೊಟ್ಟಿದೆ. ಏನೇನಾಗಿದೆ ಅಂತ ನೋಡೋಣ. ನೋಡಿ ಆಲ್ರೆಡಿ DRR ಅನ್ನೋದು ಕಂಪ್ಲೀಟ್ ಪ್ರಾಫಿಟ್ ಅಂತೂ ಎನ್ಕ್ಯಾಶ್ ಮಾಡ್ಕೊಂಡಿದ್ದೀರಾ. ಸೊ ಇವತ್ತಿನ ಒಂದು ಪಾಯಿಂಟ್ ಅಲ್ಲಿ ಯಾರೆಲ್ಲ ತಗೊಳಕ್ ಕೇಳಿದೆ, 2850 ತಗೊಳಕ್ ಕೇಳಿದೆ. ಅರೌಂಡ್ 150 ಪಾಯಿಂಟ್ ಅಂತ ಹೇಳಿದ್ರೆ 150 ಪಾಯಿಂಟ್ ಇಂಟು 100 ಅಂತ ಹೇಳಿದ್ರೆ ಒಂದು 15,000 ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಇನ್ನು ACC ನಾನು ಎಂಟ್ರಿ ಕೊಟ್ಟ ಮೇಲೆ ಟಾರ್ಗೆಟ್ 1 ವರೆಗೂ ರೀಚ್ ಆಗಿದೆ. ಇನ್ನು ಜುಬಲ್ ಫುಡ್ ಅಂತೂ ನಾವು ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 5 minutes ಅಲ್ಲಿ ಎಲ್ಲಾ ಟಾರ್ಗೆಟ್ ರೀಚ್ ಆಗೋಯ್ತು. ಯಾರು ಎನ್ಕ್ಯಾಶ್ ಮಾಡಿದ್ರೆ ಗುಡ್, ಇಲ್ಲ ಅಂದ್ರೆ ಅದು ನಾನು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಕಾಸ್ ಓಪನಿಂಗ್ ಅಲ್ಲಿ ಆಗೋಯ್ತಲ್ಲ. ಸೊ ಪಾಪ ನೀವು ಮಾಡಕ್ಕೂ ಆಗಿರೋದಿಲ್ಲ. ಸೊ ಯಾರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರು ಮಾಡಿರ್ತಾರೆ. ಇದು ನಿನ್ನೆ ಲೆವೆಲ್ಸ್ ಆಯ್ತು ಅಂತ ಹೇಳಿದ್ರೆ, ಇನ್ನು ನಿನ್ನೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನಾವು ಮಾತಾಡಿದ್ವಿ. ನಿಫ್ಟಿ ಆಲ್ರೆಡಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬಿಟ್ಟಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಟಚ್ ಆಗಿಲ್ಲ. ಹಾಗಾಗಿ ಜಾಸ್ತಿ ಫೋಕಸ್ ಬ್ಯಾಂಕ್ ನಿಫ್ಟಿಲೇ ಇರಿ ಅಂತ. ಎಸ್ ಫ್ರೆಂಡ್ಸ್, ಹಾಗಾಗಿ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಬೈ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನೀವು ಮಾತಾಡ್ತಾ ಇರ್ತೀವಲ್ಲ, ಯಾರು ನಮ್ ಜೊತೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರಾ, ಯಾರು ಗುಡ್ ಪ್ರಾಫಿಟ್ ಮಾಡ್ತಾ ಇದಾರೆ, ಯಾರು ನಮ್ ಸ್ಟೂಡೆಂಟ್ ಇದಾರೆ ಅಂತ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಯಾರು ಲಾಸ್ಟ್ ವೀಕ್ ಮಾಡಿದ್ರಿ ಅಂದ್ರೆ ಲಾಸ್ಟ್ ನವೆಂಬರ್ 8, 9, 7 and 8 ನಾನು ವರ್ಕ್ಶಾಪ್ ಕಂಪ್ಲೀಟ್ ಮಾಡಿದ್ವಿ. ಆ ಒಂದು ಪಾಯಿಂಟ್ ಅಲ್ಲಿ ಯಾರೆಲ್ಲ ತಿಳ್ಕೊಂಡಿದ್ರಿ, ಆ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಏನು ಅಂತ ತಿಳ್ಕೊಂಡು ಒಂದು 2 minutes ಅಲ್ಲಿ ನೆಕ್ಸ್ಟ್ ನಿಮ್ಗೆ ನಾಳೆ ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದೀನಿ ಫ್ರೆಂಡ್ಸ್. ನೋಡಿ ಫಸ್ಟ್ ಗೆ ನೋಡಿ ನೀವು ನೋಡ್ತಾ ಇದ್ದೀರಾ. ಸೊ ಯಾವಾಗ್ಲೂ ಅಷ್ಟೇ ನಿಮ್ಗೆ ನಮ್ಮ ಒಂದು ಅಡ್ವಾನ್ಸ್ ಲೆವೆಲ್ ಸೆಷನ್ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ನೋಡಿ ಯಾರೆಲ್ಲ ನಮ್ ಜೊತೆ ಲೈವ್ ಸೆಷನ್ ಅಲ್ಲಿ ಇರೋರಿಗೆ ಎಕ್ಸಾಕ್ಟ್ ಈ ಪಾಯಿಂಟ್ ಅಲ್ಲಿ 9:30ಗೆ ನೀವು ಬೈ ಮಾಡ್ಬೇಕು. ಎಕ್ಸಾಕ್ಟ್ ಈ ಪಾಯಿಂಟ್ ಗೆ ಮಾರ್ಕೆಟ್ ಎಂಡ್ ಆಗುತ್ತೆ.
ಇವತ್ತು 12:20ಕ್ಕೆ ಕರೆಕ್ಟಾಗಿ ಮಾರ್ಕೆಟ್ 12,560 ಅಲ್ಲೇ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾರೆಲ್ಲ ನನ್ನ ಜೊತೆ ಬೆಳಿಗ್ಗೆ ಪ್ರೀಮಿಯಂ ಮೆಂಬರ್ ಇದ್ರಿ, ಲೈವ್ ಸೆಷನ್ ಅಟೆಂಡ್ ಮಾಡಿದ್ರಿ 2 ಅವರ್ಸ್, ಅವರು ನಿಮ್ಗೆ ಅರ್ಥ ಆಗುತ್ತೆ. ನೀವು ಕಮೆಂಟ್ ಮಾಡಿ, ಎಸ್ ಈ ಪಾಯಿಂಟ್ ಅಲ್ಲಿ ನಾನು ಹೇಳಿದ್ದೆ 560 ಬಂದಿದ ತಕ್ಷಣ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗುತ್ತೆ. 560 ಇಂದ ಅರೌಂಡ್ ಮಾರ್ಕೆಟ್ 610 ವರೆಗೂ ಒಂದು ಗುಡ್ ಮೊಮೆಂಟಮ್ ಅಂತೂ ಕೊಡ್ತು. ಇದು ಒನ್ ಪಾಯಿಂಟ್. ನಿಮ್ಗೆ ಮಾರ್ಕೆಟ್ ಹೀಗೆ ಆಗುತ್ತೆ ಅಂತ ಫಸ್ಟ್ ಕೊಟ್ರೆ ಇಟ್ಸ್ ಎ ಗುಡ್ ಅಲ್ವಾ? ದಟ್ಸ್ ಅವರ್ ಟೆಕ್ನಿಕಲ್ ಅನಾಲಿಸಿಸ್. ನಮ್ಮ ಸಬ್ಸ್ಕ್ರಿಪ್ಷನ್ ತಗೊಂಡಿರೋರು ಯೂಸ್ ಆಗ್ತಾ ಇದೆ. ನೋಡಿ, ಇವತ್ತು ಬೆಳಿಗ್ಗೆ ಮಾರ್ನಿಂಗ್ 9:30ಗೆ ನಾವು ನಿಮ್ಗೊಂದು ಪೊಸಿಷನ್ ಅಂತೂ ಕೊಟ್ಟಿದೀವಿ, ಕಾಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಕಾಲ್ ಅರೌಂಡ್ 3:20ಗೆ ನಾನು ಕೊಟ್ಟಿದ್ದು. ನೋಡಿ ಇಲ್ಲಿ 9:36ಗೆ ಪಾಯಿಂಟ್ ನೋಡ್ಕೊಳ್ಳಿ. 9:36ಗೆ ಮಾರ್ಕೆಟ್ ಎಲ್ಲಿತ್ತು ಕಾಣಿಸ್ತಾ ಇದೆಯಾ? ಎಕ್ಸಾಕ್ಟ್ ಇಲ್ಲಿಗೆ ನಾವು ಎಂಟ್ರಿ ಕೊಟ್ಟಿದೀವಿ. ಇಲ್ಲಿಗೆ ಮಾರ್ಕೆಟ್ ನ ಕ್ಲೋಸ್ ಮಾಡಕ್ ಹೇಳಿದೀನಿ. ಅರೌಂಡ್ ಇವತ್ತು ನಾನು ಏನೊಂದು ಕೊಟ್ಟಿದ್ದೆ ನೀವು ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ 28,000 ಕಾಲ್ ಎಲ್ಲಿವರೆಗೂ ಹೋಗಿತ್ತು ಅಂತ ಹೇಳಿದ್ರೆ ನೋಡಿ, ಕೆಲವೊಬ್ರು ಟಿಲ್ ಎಂಡ್ವರೆಗೂ ಇಟ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಹೇಳಿದಲ್ಲ, ಅವರೇ ಹೈಯೆಸ್ಟ್ ಹಣ ಮಾಡಿರುವಂತದ್ದು. 28,000 ಕಾಲ್ ಇವತ್ತು ಎಲ್ಲಿವರೆಗೂ ಹೋಗಿದೆ ಅಂತ ನೋಡೋಣ. ನೋಡಿ, ನಿಮ್ಗೆ ಹೇಳ್ತಾ ಇರ್ತೀವಲ್ಲ, ಯಾವಾಗಾದ್ರೂ ಕಾಲ್ಸ್ ಬಗ್ಗೆ ನೋಡಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ನೀವು ನೋಡಿ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ಶೀಟ್ ಅಲ್ಲಿ ಕಾಣುತ್ತೆ. ನಾನು ಇವತ್ತು ಮಾರ್ನಿಂಗ್ ಕೊಟ್ಟಿರೋದು ಯಾವ ಪ್ರೈಸ್ಗೆ? 320ಗೆ. ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆ ನೋಡಿ, 950. ಇವತ್ತು ನೀವು ಇದೊಂದೇ ಒಂದು ಸ್ಟಾಕ್ ನ ತಗೊಂಡಿದ್ರು ಸಾಕಾಗಿತ್ತು. 950 ಮೈನಸ್ 320 ಅರೌಂಡ್ 600 ಪಾಯಿಂಟ್ ಅಂತ ಹೇಳಿದ್ರು. ಇಂಟು 25 ಅಂದ್ರೆ 15,000 ರೂಪಾಯಿ ಒಂದು ಸಿಂಗಲ್ ಟ್ರೇಡ್ ಅಲ್ಲಿ ಬರ್ತಾ ಇತ್ತು. ಯಾರ ಅಕೌಂಟ್ ಅಲ್ಲಿ 7,500 ರೂಪಾಯಿ ಇದೆಯೋ ಅವ್ರಿಗೆ. ಇದು ನಿಫ್ಟಿ. ಇನ್ನು ಈ ಎಕ್ಸಾಕ್ಟ್ ಪಾಯಿಂಟ್ ಕೊಟ್ಟಿದೀವ, ಅದನ್ನೇ ನಮ್ಮ ಸ್ಟೂಡೆಂಟ್ ಗೆ ನಿಮ್ಗೆ ಹೇಳ್ಕೊಡೋದು. ಯಾಕೆ ದಟ್ ಇಸ್ ಅ ಎಕ್ಸಾಕ್ಟ್ ಪಾಯಿಂಟ್. ಇಲ್ಲಿ ಪುಟ್ಟು ಕೊಡ್ಬೋದಾಗಿತ್ತಲ್ಲ, ಯಾಕೆ ನಾವು ಕಾಲ್ ಕೊಟ್ವಿ? ನನ್ನ ವಿಡಿಯೋದಲ್ಲಿ ನಿಮ್ಗೆ 470ಗೆ ಎಕ್ಸಾಕ್ಟ್ ಸಪೋರ್ಟ್ ಬೈ ರೆಡಿ ಅಂತ ನಮ್ಮ ಸ್ಟೂಡೆಂಟ್ ಕರೆಕ್ಟ್ ಆಗಿ ರೆಡಿ ಇದ್ರು, ಅವರೆಲ್ಲ ಎನ್ಕ್ಯಾಶ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಈ ಲೆವೆಲ್ಸ್ ಆದ್ಮೇಲೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಕೊಟ್ಟಿದ್ವಿ ಇವತ್ತು 12:50ಕ್ಕೆ. ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ತರ ಡಿಫ್ರೆಂಟ್ ಟ್ರೇಡ್ ಪ್ಲಾನ್ಸ್ ಕೊಡ್ತಾ ಇರ್ತೀವಿ. 1, 2 ನೀವು ಮಿಸ್ ಮಾಡ್ಕೊಂಡ್ರು ಇನ್ನೊಂದ್ರಲ್ಲಿ ನೀವು ಟ್ರೇಡ್ ನ ಮಾಡಬಹುದು. ನೋಡಿ, ಇಲ್ಲಿ ಏನಂತ ಕೊಟ್ಟಿದೀನಿ, 12:25ಕ್ಕೆ ಕಾಣಿಸ್ತಾ ಇದೆಯಾ? 12:25ಕ್ಕೆ ಮಾರ್ಕೆಟ್ ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಹತ್ರ ನಿಂತ್ಕೊಂಡಿದೆ. ಇಲ್ಲಿ ಕೊಟ್ಟಿದೆ ನೋಡಿ, ಅಬೌವ್ 590 ಇಸ್ ಎ ಗುಡ್ ಫಾರ್ ಅಪ್ ಟ್ರೆಂಡ್. 550 ಇಂದ ಕೆಳಗಡೆ ಬಂದ್ರೆ ಮಾತ್ರ ಡೌನ್ ಟ್ರೆಂಡ್ ಅಂತ. ಹಾಗಾದ್ರೆ ಇವತ್ತು ಮಾರ್ಕೆಟ್ 12:25ಕ್ಕೆ ಎಲ್ಲಿತ್ತು ಅಂತ ನೋಡಿ, 12:25 ಕಾಣಿಸ್ತಾ ಇದೆಯಾ? ಈ ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ ನಾವು ನಿಮ್ಗೆ ಸಜೆಷನ್ ಕೊಟ್ಟಿರುವಂತದ್ದು 12:25ಕ್ಕೆ. ಮಾರ್ಕೆಟ್ ಶೂಟ್ ಅಪ್ ಆಗಿದ್ಯಾ? ಎಕ್ಸಾಕ್ಟ್ ಆ ಪಾಯಿಂಟ್ ಗೆ ಯಾಕೆ ಕೊಡ್ಬೇಕು? ಇಲ್ಲಿ ಕೊಡ್ಬೋದಾಗಿತ್ತು ಮೆಸೇಜ್, ಇಲ್ಲಿ ಕೊಡ್ಬೋದಾಗಿತ್ತು. ಯಾಕೆ ಈ ಕೈಂಡಲ್ಲೇ ಕೊಟ್ಟಿದೀವಿ? ಕಾಣಿಸ್ತಾ ಇದೆಯಾ? ದಿಸ್ ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ಒಂದೇ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೂ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಬಿಕಾಸ್ ನೋಡಿ, ಇಲ್ಲಿ ನಿಫ್ಟಿ ಏನ್ ಕೊಟ್ಟಿದೀನಿ, 1:56ಕ್ಕೆ ನಿಫ್ಟಿ ರೆಡಿ ಟು ಫಾಲ್ ಅಂತ. ಓಕೆ, ರೆಡಿ ಟು ಫಾಲ್ ಅಂತ, ರೈಟ್? ಸೊ ಹಾಗಾಗಿ ನೋಡಿ, ಇಲ್ಲಿ ಇನ್ನೊಂದು ಟ್ರೇಡ್ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? 28,400 12:27ಕ್ಕೆ ನಾವು ಕೊಟ್ಟಿದ್ದೀವಿ. ಸೇಮ್ ಟೈಮ್ಗೆ 408 ರೂಪಾಯಿ ಕೊಟ್ಟಿರೋದು 550ಕ್ಕೆ ನಾನು ಎಕ್ಸಿಟ್ ಮಾಡಿಸಿದೀನಿ. ಸೊ ಹಾಗೆ ಮಾರ್ಕೆಟ್ 1:55ಕ್ಕೆ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ, ರೈಟ್? ನೋಡಿ, ಮಾರ್ಕೆಟ್ ಅಲ್ಲಿ 12:25ಕ್ಕೆ ನಾವು ಕೊಟ್ಮೇಲೆ ಮಾರ್ಕೆಟ್ ಫುಲ್ ಅಪ್ ಆಗಿದೆ. ಮತ್ತೆ 1:50ಕ್ಕೆ ಮಾರ್ಕೆಟ್ ಈ ಕ್ಯಾಂಡಲ್ ಬರೋಕ್ಕಿಂತ ಮುಂಚೆನೆ ನಾನು ಏನಂತ ಕೊಟ್ಟಿದ್ದೀನಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. 1:55ಕ್ಕೆಲ್ಲ ನಾನು ಮೆಸೇಜ್ ಮಾಡಿದ್ದೀನಿ ಎಲ್ಲರಿಗೂ, ನಿಫ್ಟಿ ಸ್ಟಾರ್ಟ್ ಟು ಫಾಲ್, ಸೊ ಪ್ರಿಪೇರ್ ಯುವರ್ ಟ್ರೇಡ್ ಅಂತ. ನಾನು 90 ರೂಪಾಯಿ ನಾನು ಎಂಟ್ರಿ ಕೊಟ್ಟಿದ್ದೆ, ಆಲ್ಮೋಸ್ಟ್ 120 ರೂಪಾಯಿವರೆಗೂ ಮೂವ್ ಆಗಿದೆ. ಸೊ ಯಾವ ಒಂದು ಪಾಯಿಂಟ್ ಅಲ್ಲಿ ಇಲ್ಲಿವರೆಗೂ ಬರುವಾಗ ಏನಾದ್ರು ಫಸ್ಟ್ ನಮಗೆ ಹೇಳ್ಬಿಟ್ಟು ಬೀಳುತ್ತಾ ಮಾರ್ಕೆಟ್? ಇಲ್ಲ ಅಲ್ವಾ? ಬಟ್ ಅರ್ಥ ಮಾಡ್ಕೊಳ್ಳಿ, ನೀವೇನಾದ್ರು ನಮ್ಮ ಒಂದು ಅಡ್ವಾನ್ಸ್ ಲೆವೆಲ್ ನ ವರ್ಕ್ಶಾಪ್ ನ ಅಟೆಂಡ್ ಮಾಡಿದ್ರೆ ಎಕ್ಸಾಕ್ಟ್ ಇದೆ ಎಂಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮಾರ್ಕೆಟ್ ಫಾಲ್ ಆಗಿದ್ಯೋ ಇಲ್ವೋ? ಮುಂಚೆನೆ ಇಲ್ಲೇ ಕೊಟ್ಟಿದೀವ, ಫಾಲ್ ಆಗ್ತಾ ಇದೆ, ಬಿಗ್ ಫಾಲ್ ಅಂತ. ನನ್ನ ಟೀಮ್ಗೆ ನಾನು SMS ಕೊಟ್ಟಿದ್ದೀನಿ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಹಣ ಮಾಡ್ಬೇಕು, ನಿಮ್ಮ ಕನ್ಸನ್ನ ಹಣಕಾಸಿನ ವಿಷಯದಲ್ಲಿ ಈಡೇರಿಸ್ಕೊಳ್ಬೇಕು ಅಂತಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ರೈಟ್ ಇನ್ಫಾರ್ಮೇಶನ್ ನ ತಗೊಂಡು ರೈಟ್ ಟೈಮ್ ಎಕ್ಸಿಕ್ಯೂಷನ್ ಮಾಡಿದ್ರು ಸಾಕು, ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಬಿಕಾಸ್ ನೋಡಿ, ನಾವು ಯಾವಾಗ್ಲೂ ನಿಮ್ಗೆ ಕೊಡ್ತಾ ಇರ್ತೀವಿ, ನಾಳೆ ಮಾರ್ಕೆಟ್ ಯಾವ ಪ್ಯಾಟರ್ನ್ ಆಗುತ್ತೆ, ಏನಾಗ್ತಾ ಇರುತ್ತೆ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಯು ಆರ್ ನಾಟ್ ಎನಿ ಗಾಡ್ ಅಥವಾ ಅಸ್ಟ್ರಾಲಜಿ ಅಲ್ಲ, ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ನನ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ, ನಮ್ಮ ಟೀಮ್ಗೆಲ್ಲ ಕೊಟ್ಟಿದ್ದಾರೆ, ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರಿಗೆಲ್ಲ ನಮ್ಮ ಜೊತೆ ಅಸೋಸಿಯೇಟ್ ಆಗ್ಬೇಕು, ಈ ಒಂದು ಬಿಗ್ ಪ್ರಾಫಿಟ್ಸ್ ಅಲ್ಲಿ ರೈಟ್ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಿದೆ, ಇಮಿಡಿಯೇಟ್ ಆಗಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಜರ್ನಿಯ ಮತ್ತೊಂದು ವರ್ಕ್ಶಾಪ್ November 21st and 22nd ಇದೆ, ಆ ಒಂದು ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಇದ್ರ ಜೊತೆಗೆ ಇನ್ನು ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು
ನವೆಂಬರ್ 11th ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ಯಾವ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಸೊ ಫ್ರೆಂಡ್ಸ್ ಫಸ್ಟ್ ಗೆ ನಾವು ನೋಡೋದ್ರೆ ನಿಫ್ಟಿ ಏನೊಂದು ಈ ಪಾಯಿಂಟ್ ನ ಮೂವ್ ಆಗಿದೆ. ಈ ಒಂದು ಪಾಯಿಂಟ್ ಇಂದ ನಾಳೆ ಗ್ಯಾಪ್ ಡೌನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 12,590 ಅಥವಾ 12,570 ರೇಂಜ್ ಅಲ್ಲಿ ಮಾರ್ಕೆಟ್ ನಾಳೆ ಓಪನ್ ಆಗಕ್ಕೆ ಹೋಗ್ತಾ ಇದೆ. ಸೊ ದಿಸ್ ಅ ಪಾಯಿಂಟ್, ಫಸ್ಟ್ ಪಾಯಿಂಟ್. 570 ಗೆ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಅಪ್ ಟ್ರೆಂಡ್ ಇಲ್ಲ. ನಾಳೆಗೆ 12,560 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 12,560 ಟಚ್ ಆಗಿದ ತಕ್ಷಣ ಇಟ್ಸ್ ಕಾಲ್ಡ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಈ ಪಾಯಿಂಟ್ ನ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಇದು ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ನೋಡಿ ಇಲ್ಲಿ ಲೆವೆಲ್ಸ್ ನೋಡ್ಕೊಳ್ಳಿ. ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ 570 ಅಲ್ಲಿ ಮೇಜರ್ ಸಪೋರ್ಟ್ ತಗೊಳುತ್ತೆ. 560 570 ಅದು ಕ್ರಾಸ್ ಆಯ್ತು ಅಂದ್ರೆ 520 460 ಆಸ್ ಯೂಶುವಲ್ ಇವತ್ತಿನ ತರನೇ 460 ಅಗೇನ್ ಒನ್ ಮೋರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗುತ್ತೆ. ಇದು ಡೌನ್ ಸೈಡ್ ಆಯ್ತು ಅಂದ್ರೆ ಇನ್ನು ಅಪ್ ಸೈಡ್ ನಾಳೆ ಗ್ಯಾಪ್ ಅಪ್ ಅಂತ ಎಲ್ಲೂ ತೋರಿಸ್ತಾ ಇಲ್ಲ. ಬಿಕಾಸ್ ಏನೊಂದು ಮಾರ್ಕೆಟ್ ಮೂವ್ ಆಗಿದೆ ಅದು ಸ್ಮಾಲ್ ಡೌನ್ ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ 12,700 ರೇಂಜ್ ಅಲ್ಲಿ ಗ್ಯಾಪ್ ಅಪ್ ಆಗುತ್ತೆ. 700 710 ಓಪನ್ ಆಗಿದ ತಕ್ಷಣ ಬೈ ಮಾಡಬೇಡಿ. ಯಾವಾಗ ಮಾರ್ಕೆಟ್ 710 720 ಬ್ರೇಕಿಂಗ್ ಸ್ಟಾರ್ಟ್ ಆಗುತ್ತೆ 720 730 ಕಾಣಿಸ್ತಾ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಬೈ ಮಾಡ್ಕೊಳ್ಳಿ. ಮತ್ತೆ ನಾವು ನಾಳೆ ಮಾರ್ಕೆಟ್ ನ 12,840 12,900 ವರೆಗೂ ಒಂದೇ ಟ್ರೆಂಡ್ ಅಲ್ಲಿ ನಾವು ನೋಡಬಹುದು ಮಾರ್ಕೆಟ್ ನ. ಇದು ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ನೋಡೋದಾದ್ರೆ ಆಲ್ರೆಡಿ ಹೇಳಿದೆ, ನಿಫ್ಟಿ ಇಸ್ ಓವರ್ ಬಾಟ್ ಝೋನ್ ಮುಂದಕ್ಕೆ ಹೋಗ್ತಾ ಇದೆ. ಇದು ರೈಟ್ ಟೈಮ್ ಅಲ್ಲ ಯಾರಿಗೆ ಆಗ್ಲಿ, ಇನ್ವೆಸ್ಟರ್ಗೆ ಯಾವ್ದೇ ಒಂದು ರೈಟ್ ಟೈಮ್ ಅಲ್ಲ. ಕೆಲವೊಂದು ಕಂಪನೀಸ್ ಮಾತ್ರ ಹೋಗ್ತಾ ಇದೆ. ಎಲ್ಲಾ ಕಂಪನೀಸ್ ಗುಡ್ ಸೈನ್ ಇನ್ನ ಕೊಟ್ಟಿಲ್ಲ. ಬಿ ಪೇಷನ್ಸ್ ಅಂತ ಹೇಳ್ತಾ ಇದೀನಿ. ಇನ್ನು ನಿಫ್ಟಿ ಕಡೆ ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ ನಾಳೆ ಮಾರ್ಕೆಟ್ ಅಲ್ಲಿ 28,900 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಅದು ಬ್ರೇಕ್ ಆದ್ರೆ ಮಾರ್ಕೆಟ್ ಅಲ್ಲಿ 29,400 29,700 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಕೆಲವೊಂದು ಸ್ಟಾಕ್ಸ್ ಕಡೆ ಗಮನ ಕೊಡೋಣ. ನಾಳೆಗೆ ಅಪೋಲೋ ಹಾಸ್ಪಿಟಲ್, ಹಿಂದೂಸ್ತಾನ್ ಯೂನಿಲಿವರ್, ರಿಲಯನ್ಸ್. ನಾಳೆ ನೀವು ಗಮನ ಕೊಡೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಓಪನಿಂಗ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಪ್ರಾಫಿಟ್ ಬರುವಂತದ್ದು. ಹಾಗಾಗಿ ಹಿಂದೂಸ್ತಾನ್ ಯೂನಿಲಿವರ್ ನ ಸ್ವಲ್ಪ ವಾಚ್ ಮಾಡಿ. ಇನ್ನು ರಿಲಯನ್ಸ್ ಕಂಪನಿಯು ಅಷ್ಟೇ ಅದೇ ಟ್ರೆಂಡ್ ಅಲ್ಲೇ ಇದೆ. ಓಪನಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಒಂದು 10 o'clock ಎಲ್ಲ ನಿಮ್ಗೆ ಟಾರ್ಗೆಟ್ ರೀಚ್ ಆಗುತ್ತೆ. ಹಿಂದೂಸ್ತಾನ್ ಯೂನಿಲಿವರ್, ರಿಲಯನ್ಸ್ ನ ಸ್ವಲ್ಪ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಓಪನಿಂಗ್ ಅಲ್ಲಿ ಬೈ ಮಾಡೋದಕ್ಕೆ. ಇನ್ನು ಆಪ್ಷನ್ ಕಡೆ ಬರೋದಾದ್ರೆ ನಾಳೆ ನಾನು ನಿಮ್ಗೆ ಆಪ್ಷನ್ಸ್ ಅಲ್ಲಿ ಇನ್ಫೋಸಿಸ್ ಕಾಲ್ ಕಡೆ ಕೊಡ್ತಾ ಇದೀನಿ. ಮಾರುತಿ ಕಂಪನಿ 7,000 ಕಾಲ್ ಕೊಡ್ತಾ ಇದೀನಿ. ಆ ಒಂದು ಕಂಪನಿ ವೆರಿ ಸ್ಟ್ರಾಂಗ್ ಸಪೋರ್ಟ್ ಅಲ್ಲಿ ಇದೆ. ಇಲ್ಲಿಂದ ರಿಕವರ್ ಆಯ್ತು ಅಂದ್ರೆ ನಾಳೆ ಒಂದು 3 to 4% ಬರೋದ್ರಲ್ಲಿ ಯಾವ್ದೋ ಒಂದು ಡೌಟ್ ಇಲ್ಲ. ಇನ್ನು ಟಾಟಾ ಸ್ಟೀಲ್ ಕಂಪನಿ ವೆರಿ ವೀಕ್ ಇದೆ. ಆ ಒಂದು ಪಾಯಿಂಟ್ ನ ಬ್ರೇಕ್ ಆಯ್ತು ಅಂದ್ರೆ ನಾಳೆ ಟಾಟಾ ಸ್ಟೀಲ್ ಕಂಪನಿ ತಗೊಳ್ಳೋರು ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇದೆ, ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಒಂದು 3,500 ರೂಪಾಯಿ ರಿಸ್ಕ್ ಇದೆ, ಎಲ್ಲರಿಗೂ ಸೂಟಬಲ್ ಇಲ್ಲ. ಕೆಲವೊಬ್ರು ಪರವಾಗಿಲ್ಲ ಸರ್ ಅಂತ ಹೇಳಿದ್ರೆ ಕಂಫರ್ಟ್ ಆಗಿ ತಗೊಳ್ಳಿ. ಒಂದು 3,500 ರೂಪಾಯಿ ರಿಸ್ಕ್ ನೀವು ತಗೊಳ್ಳೋದ್ರಿಂದ ಅರೌಂಡ್ ನೀವು ಒಂದು 8,000 to 9,000 ಎಕ್ಸ್ಪೆಕ್ಟ್ ಮಾಡಬಹುದು. ಅಥವಾ ಮಾರುತಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ನಾಳೆ 15,000 ರೂಪಾಯಿ ಇತ್ತು ಅಂದ್ರೆ 1,500 ರೂಪಾಯಿ ರಿಸ್ಕ್ ಅಲ್ಲಿ ನೀವು ಒಂದು 10,000 to 20,000 ರೂಪಾಯಿನ ಗಳಿಸಬಹುದು ಅಂತ ಹೇಳ್ತಾ, ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಯಾರಿಗೆಲ್ಲ ಲಿಮಿಟೆಡ್ ಸೀಟ್ಸ್ ಅಂತ ಹೇಳಿದೀನಿ ನಮ್ಮ ಅಡ್ವಾನ್ಸ್ ಟೆಕ್ನಿಕಲ್ಗೆ, ಯಾರಿಗೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ತಗೊಳ್ಬೇಕು ಅಂತ ಗ್ಯಾರಂಟಿ ಅಥವಾ ಪ್ರೊಫೆಷನಲ್ ಆಗಿ ತಗೋಬೇಕು ಸ್ಟಾಕ್ ಮಾರ್ಕೆಟ್ ಅಂತಿದ್ರೆ ಡೆಫಿನೆಟ್ ಆಗಿ ಬರ್ಬೋದು. ಸೊ ನಿಮ್ಗೆ ಸಕ್ಸಸ್ ಅಲ್ಲಿ ಯಾವ್ದೋ ಒಂದು ಸೆಕೆಂಡ್ ಥಾಟ್ ಇಲ್ಲ. ಎಲ್ಲ ವಿಡಿಯೋಸ್ ಅಂತೂ ನೋಡಿರ್ತೀರಾ. ಈಗ ನಿಮ್ಗೆ ಡೆಮೋನು ತೋರಿಸ್ದೆ, ಲೈವ್ ಅಲ್ಲಿ ನಾವು ಕೊಡಕ್ಕಾಗತ್ತೆ. ಹೋದ್ರೆ ಕೊಟ್ಟಿದ್ರೆ ಆಗೋಗ್ತಾ ಇತ್ತು, ಕೊಡ್ಬೋದಾಗಿತ್ತು ಅನ್ನೋದಕ್ಕಿಂತ ಎಸ್ ಬಿಫೋರ್ ದ ಮಾರ್ಕೆಟ್ ಹ್ಯಾಪನಿಂಗ್ ನಾವು ಕೊಟ್ಟಿದೀವಿ. ಇನ್ಫಾರ್ಮೇಶನ್ ನ ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರು ಅವರು ಹಣನ ಮಾಡಿದ್ದಾರೆ ಅಂತಾನು ಹೇಳ್ತಾ ಇದೀನಿ. ರೈಟ್, ಹಾಗಾದ್ರೆ ನೋಡಿ ಇಲ್ಲಿ ಒಬ್ರು ಆಲ್ಮೋಸ್ಟ್ 70,000 to 80,000 ವರೆಗೂ ನಾನು ಕೊಟ್ಟರೆ ಎಲ್ಲಾ ಟ್ರೇಡ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 70,000 to 80,000 ಮಾಡಿದ್ದಾರೆ. ಲಾಸ್ಟ್ ಫೈನಲ್ ಆಗಿ ನಾನು ಹೇಳಿದ್ನಲ್ಲ ಇವತ್ತು ಆಲ್ಮೋಸ್ಟ್ 4 lakh ಒಬ್ರು ಕ್ಲೈಂಟ್ ಮಾಡಿದ್ದಾರೆ. ಸೊ ನಿಮ್ ಕಡೆಯಿಂದ ಎಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ನಾಳೆ ಮತ್ತಷ್ಟು ಕೊಟ್ಟಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ರೈಟ್ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದಾದ್ರೆ ಇಂತ ಒಂದು ಪ್ರಾಫಿಟ್ ನಾಳೆನು ನಿಮ್ಮ ಒಂದು ಅಕೌಂಟ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ವಿಶ್ ಮಾಡ್ತಾ ಹ್ಯಾಪಿ ಟ್ರೇಡಿಂಗ್ ಡೇ, ಹ್ಯಾಪಿ ಡೇ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.